ಮಲ್ಟಿ ಸ್ಟಾರರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದರೆ, ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬೈಯುವಂಥ ಅಥವಾ ಆ್ಯಕ್ಷನ್ ಸೀನ್ಗಳಲ್ಲಿ ಹೊಡೆದಾಡುವಂಥ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಆ ಥರ ಸಿಚುವೇಶನ್ಗಳು ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಿದ್ದೀರಾ? ಸರ್, ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಾನು ಒಂದು 150 ಸಿನಿಮಾ ಮಾಡಿದ್ದೀನಿ. ಆ ಫಿಲ್ಮ್ಗಳು ನೋಡ್ಕೊಂಡು ಕಲ್ತಿದ್ದೀನಿ. ಬಟ್ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಈ ಸೀಟ್ಗೆ ಬಂದಮೇಲೆ ನನಗೆ ಕಲ್ಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್. 3 ಜನನೂ ಇಲ್ಲೇ ಇದ್ದಾರೆ. ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗಾದರೆ ನನಗೊಂದು ತಂದೆ ಥರ ಕರೆದುಬಿಟ್ಟು, ಮಗನೇ ಇದು ನೋಡು ಹಿಂಗಿರುತ್ತೆ, ನಿನ್ಗೆ ಇಷ್ಟ ಅಂದರೆ ಹೀಗೆ ಮಾಡು, ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣಿ ಕೊಡ್ತಾರೆ ಸರ್. ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದ್ದಾರೆ 3 ಜನನು. ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ನಾನು ಹೇಳಿದ್ನಲ್ಲ ಬ್ರಹ್ಮ ಅಂತ, ಅದು ನಮ್ಮ ಉಪ್ಪಿ ಸರ್. ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ತನ್ನ. ಸೊ ಅವ್ರು ಕರೆಕ್ಟಾಗಿ ಗೊತ್ತು, ನೋಡು ನೀನು ಹಣೆ ಬರ ಹಿಂಗಿರುತ್ತೆ, ನಾನೇ ಬರೆದಿರೋದು, ಹುಷಾರಾಗಿರೋ ಅಂತ. ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ನನಗೆ ಭಾಳ ಗೈಡೆನ್ಸ್ ಮಾಡಿದ್ದಾರೆ ಸರ್. ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೇ ಇರೋದಕ್ಕೆ ಈ 3 ಜನ ಕಾರಣ. ಅರ್ಜುನ್ ಸರ್ ಅದು ಆ್ಯಕ್ಚುಲಿ ಮಿಸ್ಟೇಕು ಅಲ್ಲ. ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಕ್ಲಿಯರ್ ಏನಂದರೆ, ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು, ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕಾಗುತ್ತೆ, ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇಬೇಕಾಗುತ್ತೆ. ಅದೇ ಹೀರೋಗಳಿಗೆ ಮಾಡಬೇಕಾದ್ರೆ ಎಲ್ಲ ಕ್ಲ್ಯಾಪ್ ಮಾಡ್ತಿರತ್ತಾನೆ. ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ. ನೋ, ನಾಟ್ ದ್ಯಾಟ್. ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋನೇ ಅವ್ನು ನಿಜವಾದ ನಟ, ಇಲ್ಲಾಂದರೆ ಅವ್ನು ನಟ ಆಗಲ್ಲ. ಹಿ ಕಾಂಟ್ ಬಿ ಅನ್ ಆ್ಯಕ್ಟರ್. ಇಲ್ಲ ನಾನು ಹೊಡಿಬೇಡ್ದು, ನಾನು ಹಂಗೆ ಯಾವಲ್ಲ. ನೋ, ಯು ಶುಡ್ ಟೇಕ್. ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು. ಇಲ್ಲ ರೀ, ನೋಡಿ ಇದು ಸಿನಿಮಾ ಅಂದರೆ, ಆ ಸಿನಿಮಾ ಯಾತಿಕಂಗೆ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ, ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ಲಿ ಏನಂದರೆ, ಈ ಸ್ಕ್ರೀನ್ ಪ್ಲೇ ಸ್ಟೈಲಿ ಬರೋದು ನೋಡಿದ್ರೆ ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟ್ರು. ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟರ್ನ ಅಷ್ಟೇ. ಅದು ಶಿವಣ್ಣ, ಫೇಸ್ ದ ಫಿಯರ್ ಅಂದರೆ ಏನು? ಫೇಸ್ ದ ಫಿಯರ್ ಅಂತ ಇದೆಯಲ್ಲ, ಯಾರನ್ನ ಕಂಡ್ರೆ ಯಾರಿಗೆ ಭಯ, ಈ ಥರದೆಲ್ಲ ಏನಾರು ಹೇಳ್ಬೋದು? ಅಂದರೆ ನಾಟ್ ಜನರಲಿ ವರ್ಲ್ಡ್ಲಿ ತುಂಬ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಉಪೇಂದ್ರಾಗ ಹೇಳ್ತಿದ್ದೆ, ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ. ನಾನು ಆ್ಯಕ್ಚುಲಾಗಿ ಅನ್ಕೊಂಡಿದ್ದು ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್. ದಟ್ಸ್ ಅ ಬೆಟರ್ ವರ್ಡ್ ಅಂತ ನಾನು ಅನ್ಕೊಂಡೆ. ಫೇಸ್ ದ ಫಿಯರ್, ಯಾಕಂದ್ರೆ ಅವ್ರು ಸ್ವಲ್ಪ ಡೈನಮಿಕ್ ಆಗಿರಲಿ ಅಂತ ಫೇಸ್ ದ ಫಿಯರ್ ಅಂತ ಹಾಕಿದ್ದಾರೆ ಅಷ್ಟೇ. ಅರ್ಜುನ್ ಜನ್ಯ, ದಿಸ್ ಕ್ವೆಶನ್ ಇಸ್ ಫಾರ್ ಯು. ನೀವು ಉಪೇಂದ್ರ, ರಾಜ್ ಬಿ ಶೆಟ್ಟಿ ಮತ್ತು ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ನೋಡ್ತಾ ಇದ್ದೀರಾ. ಆಮೇಲೆ 45 ಆಸ್ ದ ಟೈಟಲ್. ಡಸ್ ದಿಸ್ ಎನಿವೇರ್ ಇನ್ ದ ಕಾಂಟೆಕ್ಸ್ಟ್ ಎಕ್ಸ್ಪ್ಲೋರ್ ಸನಾತನ ಧರ್ಮ? ಮೇಡಮ್, 45 ಈಸ್ ಅಬೌಟ್ ಲೈಫ್ ಮೇಡಮ್. ಸೊ ಲೈಫ್ ಅಂದ್ರೇ ಧರ್ಮ. ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ, ಇಟ್ ಈಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಯು ಹ್ಯಾವ್ ಟು ಬಿ, ವಾಟ್ ಆಲ್ ಕಮ್ಸ್ ಇನ್ ಯುವರ್ ಲೈಫ್, ಹೌ ಟು ಫೇಸ್, ಎಲ್ಲವೂ ಸೇರಿದೆ ಮೇಡಮ್. ನಾನು ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತಿಗೆ ಹೇಳೋಕ್ಕಾಗಲ್ಲ. ಬಟ್ ದಯವಿಟ್ಟು ಸಿನಿಮಾ ನೋಡಿ, ಯು ವಿಲ್ ಫೈಂಡ್ ದ ಆನ್ಸರ್. I just got a hint. Yeah, that's why that was a nice I question. asked it. ಅರ್ಜುನ್ ಸರ್, ಎಲ್ಲ ಓಕೆ, ಬಟ್ ಯಾಕೆ ಶಿವಣ್ಣನ ಹೇಸ್ ಗ್ರೇ ಅಂತ? ಅವ್ರಿನ್ನೂ ಸ್ಟಿಲ್ 16, ಅವ್ರ ಫ್ಯಾನ್ಸ್ ಒಪ್ಕೊಳ್ತಾರ ಅಂತ. ಮೇಡಮ್, ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ. ಎಲ್ಲ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಅಣ್ಣ. ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳಿರುತ್ತೆ. ನಾನು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ. ಸೊ ಮಹೇಶ್ವರ ಅಲ್ವಾ, ಏನು ಕೇಳಿದ್ರು ತಥಾಸ್ತು ಅಂತಾರೆ. ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ. ಆ್ಯಕ್ಚುಲಿ ಯಾಕೆ ಗೊತ್ತಮ್ಮ, ಅದು ವೈಟ್ ಈಸ್ ಆಲ್ವೇಸ್ ಬ್ರೈಟ್ ಆ್ಯಂಡ್ ಈಸ್ ರೆಡಿ ಟು ಫೈಟ್ ಅನ್ನುತ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.